ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮು. ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ವಾಟ್ಸಪ್ಗಳಲ್ಲಿ ಭಾಳ ಒಂದು ಲಿಂಕ್ ಭಾಳ ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಮುಂದೂಡಿಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಅದು ಏನು ಅಂತ ಅನ್ನೋದನ್ನು ಎಲ್ಲವನ್ನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಆ ಒಂದು ಲಿಂಕ್ನ ನೀವು ಒತ್ತೋದ್ರಿಂದ ನಿಮಗೆ ಆಗುವಂಥ ನಿಮ್ಮ ವೈಯಕ್ತಿಕ ಒಂದು ಗೌರವಕ್ಕೆ ಧಕ್ಕೆ ಬರ್ತದೆ. ಯಾಕಪ್ಪ ಅಂದ್ರೆ ಆ ಒಂದು ಲಿಂಕು ಅಷ್ಟು ಒಂದು ಅಶ್ಲೀಲವಾದಂಥ ಒಂದು ಲಿಂಕ್ ಇದೆ ಮತ್ತು ಅದರಿಂದ ನಿಮಗೆ ಒಂದು ಕೆಟ್ಟ ಒಂದು ಪರಿಣಾಮ ಬೀಳುವಂಥದ್ದು ಭಾಳ ಇದೆ. ಈ ವಿಷಯವನ್ನು ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನೀವು ಈ ಒಂದು ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಆದಷ್ಟು 4 ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅವರ ಒಂದು ವ್ಯಕ್ತಿತ್ವಕ್ಕೆ ಗೌರವಕ್ಕೆ ಧಕ್ಕೆ ಬರದಂತೆ ಆಗ್ತದೆ. ಯಾಕಂದ್ರೆ ಅದು ಆ ಒಂದು ಆ್ಯಪ್ ಅದೇನು ಲಿಂಕ್ ಮೇಲೆ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಲಿ ಆ ಲಿಂಕ್ ತಾನೇ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಹರಡ್ತಾ ಇದೆ. ಯಾಕಂದರೆ ಅದರಿಂದ ಮತ್ತೆ ನಿಮಗೆ ಕೆಟ್ಟ ಒಂದು ಭಾಷೆಗಳು ಮತ್ತು ಕೆಲವೊಂದಿಷ್ಟು ಬೇರೆಯವರಿಂದ ಕೆಟ್ಟ ಪದಗಳು ಅನ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇದ್ದೀನಿ, ಈ ಒಂದು 4 ಜನಕ್ಕೆ ಶೇರ್ ಮಾಡಿರಿ, ನಿಮ್ಮಿಂದ ಅವ್ರಿಗೆ ಒಂದು ಸಹಾಯ ಆಗುತ್ತೆ ಅಂತ ಕೇಳ್ಕೊತೀನಿ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಒಂದು ವಿಷಯನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅದೆಲ್ಲ ವಿವರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದು 2 ದಿನಗಳ ಹಿಂದೆಯೇ ಒಂದು 2-3 ದಿವಸ ಆಯಿತು ಸ್ಟಾರ್ಟ್ ಆಗಿ. ಅದು ಜಾಸ್ತಿ ಒಂದು ಗ್ರೂಪ್ಗಳಲ್ಲಿ ಲಿಂಕ್ಗಳಲ್ಲಿ ಜಾಸ್ತಿ ಹರಡ್ತಾ ಇತ್ತು. ಅದೇ ರೀತಿಯಾಗಿ ನೀನು ಒಂದು ಪೇಪರ್ಗಳಿಗೂ ಬಂದಿತ್ತು. ಆ ಪೇಪರ್ದು ಒಂದು ಇದನ್ನ ನಿಮ್ಮ ಮುಂದೆ ಹಾಕ್ತೀನಿ ನೋಡ್ರಿ. ಇವಾಗ ಆ ಒಂದು ಪೇಪರ್ ಮೇಲೆ ಬರ್ದಾರಲ್ರಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಅಶ್ಲೀಲ ಸಂದೇಶ ಮತ್ತು ಸಾರ್ವಜನಿಕರಿಗೆ ಮುಜುಗರ, ಮೊಬೈಲ್ ಫೋನ್ ಹ್ಯಾಕ್ ಆಗ್ತಿದೆ ಹುಷಾರ್ ಅಂತ ಒಂದು ಫೈಲ್ ನೇಮ್ನ ಹೇಳ್ಬಿಡ್ತೀನಿ ನಿಮ್ಗೆ. ಯಾಕಂದ್ರೆ ಆ ಫೈಲ್ ಏನದು ಲಿಂಕ್ ಇದೆಯಲ್ಲ, ಅದು LIVE ಅಂತ ಪೂರಾ ಎಲ್ಲವೂ ಕ್ಯಾಪಿಟಲ್ ಅದಾವೆ ಮತ್ತು XNXX.APK ಈ ಒಂದು APK ಫೈಲ್ ಇದು. ಇದ್ರ ಮೇಲೆ ನೀವೇನು ಈ ರೀತಿ ಬರ್ತಾಯಿದೆ, ಅದು ಒಂದು ಲಿಂಕ್ ಬರ್ತಾಯಿದೆ. ಲಿಂಕ್ ಹೆಂಗೆ ಮಾಡ್ತಾ, ಅದು ಒಂದು ಲಿಂಕ್ ಇದೆಯಲ್ಲ, ಅದು ಆಟೋಮೆಟಿಕ್ಲಿ ಗ್ರೂಪ್ಗಳಲ್ಲಿ ಶೇರ್ ಆಗ್ತೈತಿ. ಅದನ್ನು ಯಾರೂ ಕಳಿಸಿರಲ್ಲ. ಅಂದರೆ ಯಾವ ವ್ಯಕ್ತಿ ಅದನ್ನು ಒಂದು ತನ್ನ ಮೊಬೈಲಿಂದ ಕ್ಲಿಕ್ ಮಾಡ್ತಾನೋ, ಆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಆ ಆ್ಯಪು ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗ್ರೂಪ್ಗಳಲ್ಲೂ ಶೇರ್ ಆಗುತ್ತದು ತಾನೇ ಆಟೋಮೆಟಿಕ್ಲಿ. ಅದಕ್ಕೋಸ್ಕರ ಅದು ಹೆಂಗೆ ಆಗುತ್ತೆ, ಅದನ್ನು ನೀವು ಯಾಕೆ ಕ್ಲಿಕ್ ಮಾಡಬಾರ್ದು ಅನ್ನೋದನ್ನ ಎಲ್ಲವನ್ನು ಸಂಪೂರ್ಣವಾಗಿ ವಿವರಣೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡ್ರಿ ಅಂತ ಕೇಳ್ಕೊತೀನಿ. ಇದು ಏನು ಒಂದು ಗ್ರೂಪ್ಗಳಲ್ಲಿ ಇದು ಹಲವಾರು ಗ್ರೂಪ್ಗಳಲ್ಲಿ ನಡೀತಾ ಇತ್ತು. ಇದು ಈ ರೀತಿ ಒಂದು ಇದು ನಡೀತಾ ಇತ್ತು. ನಾನು ಅಷ್ಟೊಂದು ಇದಕ್ಕೆ ಇದು ಮಾಡಿದ್ದಿಲ್ಲ. ಈಗ ಅದೇ ರೀತಿ ನಮ್ಮ ಮನೆಯ ನಮಗೆ ಸಹ ಒಂದು ಹತ್ತಿರ ಇರುವಂಥವ್ರೆ ಇದು ನಮ್ಮ ಒಂದು ಗ್ರೂಪ್ಗಳಲ್ಲಿ ಭಾಳ ಚರ್ಚೆ ಆಯಿತು ಇವತ್ತು. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಮುನ್ನೆಚ್ಚರಿಕೆಯ ಒಂದು ಸಂದೇಶವನ್ನು ನಾನು ಕೊಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಪರಿಚಯ ಒಂದು ಗ್ರೂಪಲ್ಲಿ ಅಂದರೆ ಒಂದು ಕಲಾವಿದರ ಗ್ರೂಪ್ ಅಂತಿದೆ. ಬಹಳಷ್ಟು ಜನ ಕಲಾವಿದರು, ದೊಡ್ಡವರು ಹಿರಿಯ ಕಲಾವಿದರು ಆದರೆ ಆ ಒಂದು ಕಲಾವಿದರ ಗ್ರೂಪ್ ಒಳಗೆ ಒಬ್ಬ ವ್ಯಕ್ತಿ ಅದು ತಂದು ಒಂದು ಏನು ಮೊಬೈಲಲ್ಲಿ ಆ ಒಂದು ಆ್ಯಪ್ನ ಅದೊಂದು ಲಿಂಕ್ನ ಕ್ಲಿಕ್ ಮಾಡಿದರೆ, ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಗ್ರೂಪ್ ಒಳಗಡೆ ಬಂದುಬಿಟ್ಟವೆ. ಆ ಒಂದು ಆ್ಯಪ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅದರಲ್ಲಿ ಒಂದು ಅಶ್ಲೀಲವಾದಂಥ ಫೋಟೋಗಳು ಬರಲಿಕ್ಕೆ ಶುರುವಾಗ್ತಾವಂತೆ. ಒಂದು 4-5 ಫೋಟೋಗಳು ಬರ್ತಾವಂತೆ. ಅದು ಆಟೋಮೆಟಿಕ್ಲಿ ಗ್ರೂಪ್ಗಳಲ್ಲಿ ಶೇರ್ ಆಗೇ ಬಿಡ್ತೈತೆ. ಅದು ಏನು ಫೋಟೋಗಳು ಮತ್ತು ಆ ಆ್ಯಪು ಸಮೇತನ ಅದು ಶೇರ್ ಆಗುತ್ತಂತೆ. ಆ ಒಂದು ಆ್ಯಪ್ನ ಆ ವ್ಯಕ್ತಿ ಬೇಕಂತ ಹಾಕಿಲ್ಲ, ಅದನ್ನು ಕ್ಲಿಕ್ ಮಾಡಿದಾನೆ ಅಷ್ಟೇ. ಆ ಕ್ಲಿಕ್ ಮಾಡಿದಕ್ಕೋಸ್ಕರ ಅದು ಆಟೋಮೆಟಿಕ್ಲಿ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಆಗಿ ಮತ್ತು ಆ ಫೋಟೋಗಳು ಕೂಡ ಎಲ್ಲ ಶೇರ್ ಆಗ್ತಾ ಇದ್ದಾವಂತೆ. ಆ ವ್ಯಕ್ತಿಗೆ ಎಲ್ಲ ಕೆಲವು ಜನ ಕೆಡ್ತಾ ಇದ್ವಿ, ಅಮ್ಮ ಅಕ್ಕ ಹಂಗಾಯ್ತು ಹಿಂಗತ್ತು ಅಂತೇಳಿ ಬೈದ್ರಂತೆ. ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಮತ್ತು 4 ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಆ ಒಂದು ಆ್ಯಪ್ ಏನೋದು ನಿಮ್ಮ ಒಂದು ಮೊಬೈಲಿಗೆ ಬರ್ತೈತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಲಿ ಅದೇನು ಒಂದು ನಿಮ್ಮ ಗ್ರೂಪ್ಗಳು, ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ಗ್ರೂಪ್ಗಳಿದಾವೋ ಅಷ್ಟು ಗ್ರೂಪ್ಗಳಿಗೆ ಹೋಗುತ್ತೆ. ಮತ್ತು ಆ ಕ್ಲಿಕ್ ಮಾಡಿದ ತಕ್ಷಣ ಅದರೊಳಗೆ ಬರುವಂಥ ಕೆಲವೊಂದಿಷ್ಟು ಫೋಟೋಗಳು, ಅಶ್ಲೀಲ ಫೋಟೋಗಳು ಇದಾವಂತೆ. ಆ ಫೋಟೋಗಳು ಕೂಡ ಶೇರ್ ಆಗ್ತಾವಂತೆ. ಶೇರ್ ಆದ ತಕ್ಷಣ ನಿಮಗೆ ಯಾವ ಶೇರ್ ಮಾಡಿರ್ತಾರೋ ಆಟೋಮೆಟಿಕ್ಲಿ ಕರೆಗಳು ನಿಮ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ.
ಅಂದರೆ ಜನಗಳದು ಭಯಕ್ಕೆ ಶುರು ಮಾಡಿಬಿಡ್ತಾರೆ, ಏನು ಫೋಟೋ ಯಾಕೆ ಹಾಕಿ ಹೆಂಗೆ ಆತು ಹಿಂಗೆ ಆತು ಅಂತೇಳಿ. ಅದು ನಿನಗೆ ಗೊತ್ತಿರೋಂಗಿಲ್ಲ, ಬಟ್ ಗ್ರೂಪಲ್ಲಿ ನಿಂದ ಒಂದು ನಂಬರಿಂದ ಹೋಗ್ಬಿಟ್ಟಿರ್ತದೆ. ಹಾಗಾಗಿ ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಅದೇನು ಲೈವ್ ಎಕ್ಸ್ ಅಂತ .apk ಅಂತ ಫೈಲ್ ಇದೆ, ಅದು ಆಟೋಮೆಟಿಕ್ಲಿ ಶೇರ್ ಆಗ್ತಾಯಿದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಶೇರ್ ಆಗೇ ಬಿಡ್ತೈತಿ. ಅದಕ್ಕೋಸ್ಕರ ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬೇಡ್ರಿ. ಯಾಕೆ ಈ ಸಾಮಾಜಿಕ ಜಾಲದಲ್ಲಿ ಈಗ ಭಾಳ ಅಂದ್ರೆ ಭಾಳ ಮೊಬೈಲ್ ಯೂಸ್ ಮಾಡೋದು ಭಾಳ ಒಂದು ಸೂಕ್ಷ್ಮವಾದಂಥ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಇದಾಗ್ಬಿಟ್ಟೈತಿ. ಕ್ಲಿಕ್ ಮಾಡಿದ್ರು ಅಂದರೆ ಆಟೋಮೆಟಿಕ್ಲಿ ಬೇರೆಯವ್ರ ಗ್ರೂಪ್ಗಳಲ್ಲಿ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಆಗ್ತೈತಿ. ಆ ಒಂದು ಶೇರ್ ಆಗಿ ಅದು ಫೋಟೋಗಳು ಏನು ಅಶ್ಲೀಲ ಫೋಟೋಗಳದಾವ ಅದು ಕೂಡ ಶೇರ್ ಆಗ್ತೈತಿ. ಮತ್ತು ಅದೆಲ್ಲ ಶೇರ್ ಆದ ತಕ್ಷಣ ನೀವೇನು ಫೋಟೋಗಳು ಬರ್ತಾವಲ್ಲ, ಆ ಫೋಟೋಗಳು ಬಂದ ತಕ್ಷಣ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋಗ್ಬಿಡ್ತೈತಿ. ನಿಮ್ಮ ಮೊಬೈಲ್ ಪೂರ ಹ್ಯಾಕ್ ಆಗೋಗ್ಬಿಡ್ತೈತಿ. ಅಂದರೆ ಓಪನ್ ಆಗಂಗಿಲ್ಲ, ಅದು ಪೂರ ಹ್ಯಾಕ್ ಆಗೋಗ್ಬಿಡ್ತೈತಿ. ಆಯಿತು ಅಂತ ಇಟ್ಕೊಡ್ರಿ, ನಿಮ್ಮ ಒಂದು ಅಕೌಂಟಲ್ಲಿರುವಂಥ ಎಲ್ಲ ಬ್ಯಾಲೆನ್ಸು ಮತ್ತು ಅದು ಹ್ಯಾಕ್ ಆಯಿತು ಅಂತ ಆದ ತಕ್ಷಣ ಒಂದು ನಿಮ್ಮ ಮೊಬೈಲ್ ನಂಬರ್ ಯಾವುದಕ್ಕೆ ಲಿಂಕ್ ಐತಿ ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವ ಬ್ಯಾಂಕಿಗೆ ಕನೆಕ್ಟ್ ಐತಿ ಅದೆಲ್ಲವನ್ನು ಅವ್ರು ಚೆಕ್ ಮಾಡ್ಕೊಳ್ತಾರಂತ. ಚೆಕ್ ಮಾಡಿಕೊಂಡು ಅದನ್ನು ಅವ್ರೇನು ನಿಮ್ಮ ಮೊಬೈಲಲ್ಲಿ ಎಷ್ಟು ದುಡ್ಡು ಅಮೌಂಟ್ ಇರ್ತೈತಿ ಎಲ್ಲವನ್ನು ತಕ್ಕೊಳ್ತಾರಂತ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಒಂದು ಆ್ಯಪ್ಗಳ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋಗ್ಬಿಡ್ತೈತಿ. ಹ್ಯಾಕ್ ಆಯಿತು ಅಂತಂದರೆ ಅದರಲ್ಲಿ ಏನು ನೀವು ಒಂದು ಮೊಬೈಲ್ ನಂಬರ್ ಯಾವುದಕ್ಕೆ ಲಿಂಕ್ ಇರ್ತಾವೋ ಅದೆಲ್ಲವಕ್ಕೂ ಅವರು ತೊಗೊಳ್ತಾರಂತೆ. ಎಲ್ಲ ಚೆಕ್ ಮಾಡಿಕೊಂಡು ಅದು ಒಂದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲ ಒಂದು ಬ್ಯಾಲೆನ್ಸ್ನ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾರಂತೆ. ಅವ್ರು ತೊಗೊಂಡ್ಬಿಡ್ತಾರಂತೆ, ಅವರು ಒಂದು ಇದಕ್ಕೆ ಹಾಕ್ಕೊಳ್ತಾರಂತೆ. ಅದಕ್ಕೆ ಅದೇ ರೀತಿ ಯಾವುದೇ ಒಂದು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಕ್ಲಿಕ್ ಮಾಡಿದ್ರಿ ಅಂದರೆ ಆ ಆ್ಯಪು ಕೂಡ ಹೋಗುತ್ತೆ, ಈ ಸೈಡ್ ಅಶ್ಲೀಲವಾದಂಥ ಫೋಟೋಗಳು ಹೋಗ್ತವೆ, ನಿಮಗೆ ಕೆಟ್ಟ ಹೆಸರು ಬರುತ್ತೆ, ಮತ್ತು ನಿಮ್ಮ ಬ್ಯಾಂಕಲ್ಲಿರುವಂಥ ಅಕೌಂಟು ಎಲ್ಲನೂ ಕೂಡ ಅಕೌಂಟಲ್ಲಿರುವಂಥ ಎಲ್ಲ ಬ್ಯಾಲೆನ್ಸು ಕೂಡ ಹೋಗ್ಬಿಡ್ತೈತಿ. ಅದಕ್ಕೋಸ್ಕರ ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದು ನಮ್ಮಲ್ಲಿ ಆದಂಥ ಒಂದು ಘಟನೆ ಹೇಳಿದ್ವಿ. ಅದು ಹೋದ ತಕ್ಷಣ ಅವರೆಲ್ಲ ಎಲ್ಲರೂ ಜನ ಕರೆ ಮಾಡ್ತಾ ಹೋಗ್ತಿದ್ದಾರೆ, ಹಂಗೆ ಅದನ್ನ ಯಾಕೆ ಹಾಕಿ ಇದನ್ನ ಯಾಕೆ ಹಾಕಿ. ಆ ವ್ಯಕ್ತಿಗೆ ಗೊತ್ತಿಲ್ಲ ನಾನು ಏನೋ ಹಾಕಿಲ್ಲ ಅಂತ ಹೇಳ್ತಾನೆ. ಅದಾದಮೇಲೆ ಅವನಿಗೂ ಅರ್ಥ ಆಯ್ತದೆ ಹಿಂಗಾಯ್ತು ಅಂತ. ಮತ್ತು ಅದೇನೋ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ದನಂತೆ. ಅದೇನೋ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ನಡೀತಾ ಇದೆ ಅಂತ ಹೇಳಿದರು. ಅದಕ್ಕೊಂದು ಇದಾಗ್ತಾಯಿದೆ, ಅದಕ್ಕೆ ಯಾರು ಕ್ಲಿಕ್ ಮಾಡಬೇಡ್ರಿ ಅಂತ ಕೂಡ ಹೇಳಿದಾರಂತೆ. ಅದಾದಮೇಲೆ ಮತ್ತು ನಮ್ಮ ಒಂದು ಸಂಬಂಧಪಟ್ಟವರೇ ಒಂದು ನಮಗೆ ಆತ್ಮೀಯವಾದಂಥವ್ರೆ, ಅವ್ರ ಫೋನ್ ಕೂಡ ಹ್ಯಾಕ್ ಆಗಿತ್ತಂತೆ. ಮತ್ತು ಇನ್ನೊಬ್ಬರು ಅಂದರೆ ಅವರು ಏನೋ ಮಾಡೋಕ್ಕೋಗಿ ಏನೋ ಕ್ಲಿಕ್ ಆಗಿಬಿಟ್ಟರೆ ಅದ್ರ ಮೇಲೆ ಅದು ಆಟೋಮೆಟಿಕ್ಲಿ ಶೇರ್ ಆಗಿ ಅದು ಮೊಬೈಲ್ ಕೂಡ ಏನೋ ಹ್ಯಾಕ್ ಆಗೋಗ್ಬಿಟ್ಟಿತ್ತಂತೆ. ಮತ್ತು ಹಂಗೋ ಹಿಂಗೆ ಮಾಡಿ ಅದನ್ನು ಹ್ಯಾಕ್ನ ಒಳ್ಳೆ ಮೊಬೈಲ್ ಓಪನ್ ಮಾಡಿದ್ವಿ, ಅದನ್ನು ರಿಪೇರ್ ಆಗಿ ಮಾಡಿಕೊಟ್ಟಿದ್ರು ಒಬ್ಬರು ಬೇರೆಯವರು. ಅದಕ್ಕೋಸ್ಕರ ಯಾವುದೇ ರೀತಿಯಾದಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬೇಡ್ರಿ. ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮ್ಮ ಮರ್ಯಾದೆನೂ ಹೋಗುತ್ತದೆ, ಈ ಸೈಡ್ ನಿಮ್ಮ ದುಡ್ಡು ಹೋಗ್ತದೆ. ಅದಕ್ಕೋಸ್ಕರ ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಇನ್ನು ಅದೇ ರೀತಿಯಾಗಿ ಇನ್ನೊಂದು ವಿಷಯ ಏನು ಹೇಳಪ್ಪ ಅಂದರೆ, ಏನು ನಿಮಗೆ ಗೊತ್ತಿಲ್ಲದೆ ಇರುವಂಥವ್ರು ಅಪರಿಚಿತರು ಕರೆಗಳನ್ನು ಮಾಡ್ತಾರೆ. ಯಾಕಂದರೆ ಈಗ ಏನು ನೀವು ಫೋನ್ ಮಾಡಿದ ತಕ್ಷಣ ಒಂದು ಸೌಂಡ್ ಬರುತ್ತೆ ಈಗ ಕಂಪ್ನಿಯಿಂದನೇ. ಯಾಕೆ ಹೇಳಿ, ಅದು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಮತ್ತು ಈ ಒಂದು ಇಷ್ಟು ದಿವಸ ಜಾಸ್ತಿ ಇತ್ತಿತ್ತಲಾಗೋದು ಒಂದು 4-5 ದಿವಸದಿಂದ ಜಾಸ್ತಿ ವೈರಲ್ ಆಗ್ತಾಯಿದೆ ಆ ವಿಡಿಯೋ. ಅದಕ್ಕೋಸ್ಕರ ಕಂಪ್ನಿಯಿಂದನೇ ಅದನ್ನೊಂದು ಆಡಿಯೋ ಕೇಳಿಸ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮೊಬೈಲ್ ನಂಬರ್ ನಿಮಗೆ ಅಪರಿಚಿತರು ಯಾವುದೇ ವ್ಯಕ್ತಿಗಳು ಕರೆ ಮಾಡಿದರೆ ಭಾಳ ಸ್ಮೂತಾಗಿ ಕರೆ ಮಾಡ್ತಾರಂತೆ, ಭಾಳ ಚೆನ್ನಾಗಿ ಮಾತಾಡ್ತಾರಂತೆ. ಅವರು ಇವರು ಅಲ್ಲಿಯವ್ರ ಕಡೆಯಿಂದ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಅಂತ ಏನೇನು ಹೇಳ್ತಾರಂತೆ. ಹೇಳಿದ ತಕ್ಷಣ ನೀವು ಮತ್ತು ಅದರಿಂದ ಇಷ್ಟು ಲೋನ್ ಬರ್ತೈತಿ, ಇಷ್ಟು ದುಡ್ಡು ಕೊಡ್ತಾರೆ ಅಂತ ಏನೇನು ಹೇಳ್ತಾರಂತೆ. ಅದಕ್ಕೋಸ್ಕರ ನೀವು ಆಸಕ್ತಿ ಇದ್ದು ನಿಮ್ಮ ವೈಯಕ್ತಿಕ ಏನು ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ಪಾಸ್ಬುಕ್ಗಳು ಏನಾದರೂ ಲಿಂಕು ಅದು ನಂಬರು ಅಥವಾ ಫೋಟೋ ಹೊಡೆದು ಹಾಕಿದ್ರಿ ಅಂತಂದರೆ ಮುಗಿದು ಹೋಯಿತು. ನೀವು ಏನು ಮಾಡ್ತಿರೋ ಅನ್ನೋದು ಬರಲ್ಲ, ಎಲ್ಲ ತಗೊಂಡ್ಬಿಡ್ತಾರಂತೆ ಅಕೌಂಟಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ದು ಯಾವುದೇ ಕರೆಗಳು ಬಂದರೆ, ನಿಮ್ದು ಯಾವುದೇ ಏನೇ ಬಂದರೂ ಅದಕ್ಕೆ ಒಂದು ಕಂಪ್ಲೇಂಟ್ ಅಂತ ಕೊಡ್ರಿ. ಯಾಕಂದರೆ ಈ ರೀತಿ ಸಾಕಷ್ಟುಗಳು ಆಗ್ತಾ ಇದ್ದಾವೆ ಈಗ ಸಾಮಾಜಿಕ ಜಾಲತಾಣದಲ್ಲಿ. ಅದಕ್ಕೋಸ್ಕರ ಕರೆಗಳು ಬಂದರೆ ಯಾವುದೇ ರೀತಿ OTPಗಳನ್ನು ಹೇಳ್ಬೇಡ್ರಿ. ನಿಮ್ದು ಯಾವುದೇ ರೀತಿ ಆಧಾರ್ ಕಾರ್ಡ್ ನಂಬರು, ಪ್ಯಾನ್ ಕಾರ್ಡ್ ನಂಬರು, ಪಾಸ್ಬುಕ್ ನಂಬರು ಏನು ಎಂತ ಅದು ಯಾವುದೇ ನಿಮ್ಮ ವೈಯಕ್ತಿಕ ಒಂದು ಏನೇನು ಅದಾವೋ ಅವುಗಳ ಬಗ್ಗೆ ಒಟ್ಟು ಏನು ಹೇಳಿಕ್ಕೆ ಹೋಗ್ಬೇಡ್ರಿ.
ಯಾಕಂದರೆ ಹೇಳಿದ್ರಿ ಅಂತಂದರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಲ್ಲನೂ ತೊಗೊಂಡ್ಬಿಡ್ತಾರಂತ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಇದು ಇತ್ತಿತ್ತಲಾಗಿ ಜಾಸ್ತಿ ವೈರಲ್ ಆಗ್ತಾ ಇದೆ. ದಯವಿಟ್ಟು ನಿಮಗೆ ನಾವು ಕೊಡುವಂಥ ಸಂದೇಶ ಇಷ್ಟ. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಾದಂಥ ಆ್ಯಪ್ಗಳು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಯಾವುದೇ ಬೇರೆ ಅಪರಿಚಿತ ವ್ಯಕ್ತಿಗಳು ಕರೆ ಮಾಡಿದ್ರು ಅಂತಂದರೆ ಆ ವ್ಯಕ್ತಿಗಳು ಏನಾದರೂ ಕೇಳಿದರು ಅಂತಂದರೆ ಯಾಕೆ ಏನು ಅಂತ ನೀವು ಪ್ರಶ್ನೆ ಮಾಡಿರಿ. ಅದು ಬಿಟ್ಟು ನೀವು ಅವ್ರು ಮಾತಾಡ್ತಾರಂತೆ, ನಿಮ್ಮನ್ನು ಮರಳು ಮಾಡ್ತಾರಂತೆ, ಅವ್ರ ಕಡೆಯಿಂದ ಈ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ನಿಮ್ಗೆ ಲೋನ್ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಏನೇನು ಹೇಳ್ತಾರಂತೆ. ಯಾವುದಕ್ಕೂ ಮರಳಾಗದೆ ನೀವು ಯಾವುದೇ ರೀತಿ ಏನು ನಿಮ್ಮ OTPಗಳನ್ನು ಹೇಳಬೇಡ್ರಿ, ಆಧಾರ್ ಕಾರ್ಡ್ ನಂಬರ್ ಹೇಳಕ್ಕೆ ಹೋಗ್ಬೇಡ್ರಿ, ಏನೂ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಅದ್ರ ಮೇಲೆ ಅದು ಏನು ನಂಬರ್ಗಳು ಬಂತು ಅಂದರೆ ನಿಮ್ಗೇನೋ ಅಪರಿಚಿತ ವ್ಯಕ್ತಿ ಕರೆಗಳು ಬಂದರು ಅಂದರೆ ಅದನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಹತ್ತಿರ ಸ್ಟೇಷನ್ಗಳಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿರಿ. ಯಾಕಂತಂದ್ರೆ ಇಲ್ಲಾಂದ್ರೆ ಅಂಥ ವ್ಯಕ್ತಿಗಳು ಭಾಳ ಆಗ್ತಾ ಇದ್ದಾವೆ ಇವಾಗ. ಅದಕ್ಕೋಸ್ಕರ ಹೆದರ್ಕೊಂಡು ಸುಮ್ಮನೆ ಕೊಡ್ತಾರೆ. ಕಂಪ್ಲೇಂಟು ಕೇಸನ್ನು ಹೆದರ್ಕೊಂಡ್ಬಿಡ್ತಾರೆ, ಯಾಕೆ ಬೇಕು ಬಿಡಪ್ಪ ಅಂತೇಳಿ. ಏನು ಹೆದರಕ್ಕೆ ಹೋಗ್ಬೇಡ್ರಿ, ಧೈರ್ಯದಿಂದ ಹೋಗಿ ಕೊಟ್ಟರೆ ನಿಮ್ಗೇನು ಮಾಡಲ್ಲ. ಅವ್ರನ್ನ ಒಂದು ಪರಿಶೀಲನೆ ಮಾಡ್ತಾರೆ ಹೊರತಾಗಿ ನಿಮಗೇನು ಮಾಡಲ್ಲ. ಹೆದರಬೇಡ್ರಿ, ಧೈರ್ಯದಿಂದ ಹೋಗಿ ನಿಮ್ಮೊಂದು ಸೈಬರ್ ಕಂಪ್ಲೇಂಟ್ ಅದನ್ನು ಮಾಡಿದರೆ ಅದು ಆರಾಮಾಗಿ ಅವರು ಏನು ಅಂತಾರೆ ಅಂದ್ರೆ ಎಲ್ಲನೂ ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಈ ಫೈಲ್ಗಳ ಮೇಲೆ ಕ್ಲಿಕ್ ಮಾಡಬೇಡ್ರಿ, ಕರೆಗಳನ್ನು ಮಾಡಬೇಡ್ರಿ ಅಂತ ಹೇಳ್ತೀನಿ. ಮತ್ತು ಅದಕ್ಕೂ ಈ ಏನು ನಮಗೆ ಆದಂಥ ಅನುಭವ, ನಮ್ಮಲ್ಲಿ ಹೇಳಿದಂಥ ಒಂದು ಅನುಭವವನ್ನು ಇಟ್ಕೊಂಡು ನಾನು ಮುಂದೆ ಹೇಳ್ತಾ ಇದ್ದೀನಿ. ಇದು ಯಾವುದೋ ಒಂದು ಇದ್ದದ್ದು ಹೇಳಿದ್ದು ಅಲ್ಲಿ ಇಲ್ಲಿ ಕೇಳಿಸ್ಕೊಂಡಿದ್ದಲ್ಲ, ಸತ್ಯವಾಗಲೂ ನಮ್ಮ ಕಣ್ಣು ಮುಂದೆ ನಡೆದಿರುವಂಥ ಒಂದು ಘಟನೆ. ಅದಕ್ಕೋಸ್ಕರ ನಮ್ಮ ಒಂದು ವೀಕ್ಷಕರು ಏನಿದ್ದಾರೆ ಅವರಿಗೆ ಒಂದು ಅದಕ್ಕಿಂತ ಮುಂಚಿತವಾಗಿ ಒಂದು ಎಚ್ಚರಿಕೆ ಸುದ್ದಿಯನ್ನು ಕೊಡೋಣ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಈ ಒಂದು ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿರಿ. ಅವರು ಒಂದು ವೈಯಕ್ತಿಕ ವಿಚಾರಕ್ಕೆ ಅವರಿಗೆ ಆಗುವಂಥ ಅವಮಾನವನ್ನು ನೀವೆಲ್ಲರೂ ತಡಿತೀರ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ 4 ಜನಕ್ಕೆ ಶೇರ್ ಮಾಡಿದ್ರೆ ಅವರು ಈ ಒಂದು ವಿಡಿಯೋ ನೋಡಿದ್ರು ಅಂದರೆ ಈ ಒಂದು ವಿಡಿಯೋದಲ್ಲಿ ಇಂಥದ್ದೊಂದು ಸಂದೇಶವನ್ನು ಕೊಟ್ಟಾರ ಅಂತ ತಿಳ್ಕೊಂಡು ಅವರು 4 ಜನಕ್ಕೆ ಶೇರ್ ಮಾಡಿ ಅವರಿಗಾಗುವಂಥ ಒಂದು ಕೆಟ್ಟ ಪರಿಣಾಮಗಳನ್ನು ತಡಿಬೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಫೈಲ್ಗಳ ಮೇಲೆ ಕರೆಗಳು ಬಂದರೆ ಏನು ಅದರ ಬಗ್ಗೆ ಹೇಳಕ್ಕೆ ಹೋಗ್ಬೇಡ್ರಿ, ಫೈಲ್ಗಳ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ವಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.